ನಟರಾಜ್ ಅವರು, ನಮ್ಮ ಉಪಾಧ್ಯಕ್ಷರು ತಾಲೂಕು ಮತ್ತು ನಮ್ಮ ನಟರಾಜ್ ಅವರಿದ್ದಾರೆ, ಸಂಚಾರಕರು ನಮ್ಮ ಕಂಚೆಘಟ್ಟದ ರಾಜು, ಚಿತ್ತೂರು ನಗರ JDS ಅಧ್ಯಕ್ಷರು, ಶ್ರೀರಣ್ಣ ಇದ್ದಾರೆ, ಶ್ರೀನಿವಾಸ್, ಸುದರ್ಶನ್, ರೇಣುಕಣ್ಣ, ನಂದಿ ಇದ್ದಾರೆ, ಶಿವರ, ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಮ್ಮ ಪ್ರಮುಖ ವಿಚಾರ ನೀರಿನ ಸಮಸ್ಯೆ. ಈಗಾಗಲೇ ಕುತ್ಕೊಂಡು ಸ್ಟ್ರೈಕ್ ಮಾಡಿದ್ವಿ. ನಾವು ಅಧಿಕಾರಿಗಳಿಗೆ, ಆಯುಕ್ತರಿಗೆ, ಶಾಸಕರಿಗೆ ನೀರಿನ ಸಮಸ್ಯೆ ಆಗುತ್ತೆ, ನೀರಿನ ಸಮಸ್ಯೆ ಉಲ್ಬಣ ಆಗುತ್ತೆ ಮುಂದಿನ ದಿವಸರಿ. ನೀವು ನಾವೇನು ಪ್ರತಿಭಟನೆ ಮಾಡಿದ್ರು ನೀವು ಯಾವಾಗಲೂ ಕೇಳಿಸ್ದಂಗೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವೆಲ್ಲ ಕಿತ್ತೂರು ದೊಡ್ಡ ನಗರವಾಗಿ ಮಾರ್ಪಾಡಾಗಿದೆ, ಅಭಿವೃದ್ಧಿ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಒಂದೇ ಧೋರಣೆ. ಅವೆಲ್ಲ ಸುಮ್ಮನೆ ಒಳಗಡೆ ನಿಮ್ಮ ಧೋರಣೆ, ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದೆ. ಅವತ್ತೇ ಹೇಳಿದ್ದು ಕಿತ್ತೂರು ಕೆರೆ ತುಂಬಿಸ್ತಿಲ್ಲ, ಸುಮ್ಮನೆ ಕಾಲಹರಣ ಮಾಡಿದ್ರು. 1 ವರ್ಷ ಕಾಲಹರಣ ಮಾಡಿ ಈಗ ಸುಮ್ಮನೆ ಎಲ್ಲ ಏನೋ ಕೆರೆಸ್ತಾ ಇದ್ದಾರೆ ಮೇಲ್ಗಡೆ ನಿಂತ್ಕೊಂಡು. ಅದಕ್ಕೇನಕ್ಕೆ 5 ಕೋಟಿ ಶಾಂಕ್ಷನ್ ಅದನ್ನ ಮಾಡೋದಕ್ಕೆ ಒಂದು JCB ಇಟ್ಕೊಂಡು 4 ತಿಂಗಳಿಂದ ಒಂದೇ JCB ನಲ್ಲಿ ಕೆಲಸ, ಬೇರೆ JCB ಬಂದಿದ್ದಾವ, ಒಂದೇ JCB ನಲ್ಲಿ ಕೆಲಸ. ಅದು ಎಷ್ಟು ವರ್ಷ ಮಾಡ್ತಾರೋ ಗೊತ್ತಿಲ್ಲ. ಜನಗಳಿಗೆ ಉಡಾಫೆ ಉತ್ತರ ಕೊಡೋದು ಆಯುಕ್ತರಿಗೆ ಇನ್ನೇನು ಗೊತ್ತಿಲ್ಲ. ಇಂಥ ಆಯುಕ್ತರನ್ನ ಇಟ್ಕೊಂಡು ನಮ್ಮ ಶಾಸಕರು ಸುಮ್ಮನೆ ಕಾಲಹರಣ ಮಾಡಿ ಜನಗಳಿಗೆ ನೀರಿನ ಅವ್ಯವಸ್ಥೆ, ಇವತ್ತು ಕುಡಿಯೋ ನೀರಿಗೆ ತೊಂದರೆ ಮಾಡಿ ಇಟ್ಟಿದ್ದಾರೆ. ಸೊ ಮೊದಲು 24/7 ನಾವು ಏನು 77 ಕೋಟಿ ಶಾಂಕ್ಷನ್ ಆಗೋಗ್ಬಿಟ್ಟು ಅವತ್ತೆಲ್ಲ ಮಾಡ್ಬಿಡ್ತೀವಿ ಅಂತ ಪಾಪ ಅವೆಲ್ಲ ತುಕ್ಕಿಡ್ದವ್ರು ಪೈಪ್ಗಳು ಯಾರು ಬೈತಾ ಇದ್ರು. ಮೊನ್ನೆ ಯಾವುದೋ ಪೇಪರಲ್ಲಿ ನೋಡ್ತಾ ಇದ್ದೆ, ಎಲ್ಲ ತುಕ್ಕಿಡ್ದೋಗಿರೋ ಪೈಪ್ಗಳು. ಆ ಪೈಪ್ಗಳು ಕೆಲಸಕ್ಕೆ ಬರಲ್ಲ. ಆ ಪಾಪ 77 ಕೋಟಿ ಶಾಂಕ್ಷನ್ ಆಗಿ 24/7 ನೀರು ಕೊಡ್ತೀನಿ ಅಂತ ಎಲ್ಲೂ ಕೆಲಸ ಇಲ್ಲ, ಏನು ಕೆಲಸನೂ ಆಗಿಲ್ಲ. ಅಲ್ಲಿ ಪೈಪ್ಗಳು ಹಾಕಿದ್ದಲ್ಲೇ ತುಕ್ಕಿಡ್ದೋಗಿದ್ದಾವೆ. ಅವಕ್ಕೆಲ್ಲ ಈಗ ಅದೆಲ್ಲ ಸರ್ಕಾರ ದುಡ್ಡು, ಅವೆಲ್ಲ ಇವರು ದುಡ್ಡೆಲ್ಲ ಈ ಪಾಪ ಜನಗಳಿಗೆ ಏನಾರ ಒಂದು ಕಷ್ಟ ಅಂತಂದ್ರೆ ಅವರಿಗೆ ದುಡ್ಡು ಸಿಗ್ತಾ ಇಲ್ಲ. ಈಗ ಅಲಿತಾರೆ ಬಂದಿಲ್ಲಿ ತಹಸೀಲ್ದಾರ್ ಕಚೇರಿಗಳಲ್ಲಿ ಏನಾದ್ರು ಒಂದು ಮಾಸಾಶನ ಇರ್ಬೋದು, ವೃದ್ಧಾಪ್ಯ ವೇತನ ತಗೊಳ್ಳೋದಕ್ಕೆ ಅಲಿತಾರೆ. ಇಲ್ಲಿ 77 ಕೋಟಿ 100 ಕೋಟಿ ಲೆಕ್ಕವಿಲ್ದಂಗೆ ದುಡ್ಡನ್ನ ಪೋಲಾಗ್ತಾ ಇದೆ. ಇದೆಲ್ಲ ಜನಗಳ ದುಡ್ಡು. ಸರ್ಕಾರ ಇವತ್ತೇನು ನಡೆಸ್ತಾ ಇದೆ 77-100 ಕೋಟಿ ಶಾಂಕ್ಷನ್ ಆಗಿರೋದು ಜನಗಳ ದುಡ್ಡು. ಇವೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಧಿಕಾರಿಗಳು ಇವತ್ತು ಶಾಸಕರು ಜವಾಬ್ದಾರಿ ತಗೋಬೇಕಾಗುತ್ತೆ. ಇವೆಲ್ಲ ಫೋನ್ ಆಗ್ತಾ ಇದೆ, ಇವಾಗೆಲ್ಲ ಜನಗಳ ದುಡ್ಡು. ನಾವು ಒಂದು ಕಾನೂನಲ್ಲಿ ಅವರಿಗೆ ಅವಕಾಶ ಮಾಡ್ತೀನೆಲ್ಲ ಏನು ಪೋಲ್ ಆಗ್ದಂಗೆ ನಾವು ನೀಟಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಇರಬೇಕು. ಅಂತೆಲ್ಲ ಕೈ ಕೊಟ್ಟಿದ್ದಾರೆ. ಇವತ್ತು ಬೋರ್ವೆಲ್ ಇವತ್ತು ಕೆಳಗಡೆ ನಿಮಗೆ ಸೀಪೇಜೇ ಆಗಲ್ಲ, ಸ್ಟೋರೇಜೇ ಇಲ್ಲ ಅಂತಂದ್ರೆ ಇದರಲ್ಲಿ ಪಾಯಿಂಟ್ ಎಲ್ಲಿರುತ್ತೆ? ನಿಮಗೆ ಕೆಳಗಡೆ ನೀರು ತುಂಬ ತಳಮಟ್ಟಕ್ಕೆ ಕುಸಿದು ಹೋಗಿದೆ. ಇವಾಗ ನೀರಿನ ಬೋರ್ವೆಲ್ ಹಾಕಿದ್ರು ನಿಮಗೆ ನೀರು ಯಾವಾಗಲೂ ಸಿಗಲ್ಲ. ಸುಮ್ಮನೆ ಬೋರ್ವೆಲ್ ಕೊರ್ಸೋದು, ದುಡ್ಡನ್ನು ಬಿಲ್ ಮಾಡೋದು, ಒಂದು ಮೋಟ್ರ್ ಹಾಕಿದೆ ಇನ್ನೊಂದು ಬಿಲ್ ಮಾಡ್ಕೋಬೇಕು ಅನ್ನೋ ಬಿಟ್ಟರೆ ಅದರಿಂದ ನೀರು ಕುಡಿಯೋಂಥ ವ್ಯವಸ್ಥೆಗಳು ಆಗಲ್ಲ. ಸೊ ಇವತ್ತು ಇದು ಒಂದು ಎಚ್ಚರಿಕೆಯಾಗಿ ಇವತ್ತು ಶುರುವಾಗಿದೆ. ಶಾಸಕರು ಇದ್ರ ಬಗ್ಗೆ ಕೂಡಲೇ ಏನು ವ್ಯವಸ್ಥೆ ಮಾಡ್ತಿರೋ, ಈಗಾಗಲೇ ನೀರು ಬೋರ್ವೆಲ್ ನೀರಲ್ಲಿ ಕೊಡ್ತಾ ಇದ್ದಾರೆ. ಬೋರ್ವೆಲ್ ನೀರುಗಳನ್ನು ಸ್ಟಾಪ್ ಆಗುತ್ತೆ ಸದ್ಯದಲ್ಲಿ. ಪಂಪ್ಗಳು ಇವತ್ತು ಟ್ಯಾಂಕರ್ ಓಡಿಸ್ತೀನಿ ಅಂತಾರೆ. ಪಾಪ ಎಲ್ಲ 500 ರೂಪಾಯಿ ಕೊಟ್ಟು ಟ್ಯಾಂಕರ್ ಎಲ್ಲಿ ತಗೊಳಕ್ಕಾಗುತ್ತೆ? 500 ರೂಪಾಯಿ ಒಂದು ಟ್ಯಾಂಕರ್ ಇವತ್ತು. ನಾನು ಅವಾಗ ಹೊಡಿಬೇಕಾದ್ರೆ ಅವಾಗಲೇ 350 ರೂಪಾಯಿ ನಾನು ಕೊಟ್ಟು 1 ವರ್ಷ ನಿರಂತರ ಓಡಿಸಿದೆ. ಪಾಪ ಅಂಥ ಸನ್ನಿವೇಶ ಮತ್ತೆ ಆಗ್ದಂಗಿರಲಿ. ಅಷ್ಟೊಂದು ಬರಗಾಲ ಮತ್ತೆ ನಮ್ಮ ಕಿತ್ತೂರು ತಾಲೂಕಿಗೆ ಮರುಕಳಿಸ್ದಂಗಿರಲಿ ಅನ್ನೋದೇ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ಸೊ ಶಾಸಕರು ಕೂಡಲೇ ಗಮನ ಹರಿಸ್ಬೇಕು. ಸೊ ಇಲ್ಲ ಅಂತಂದರೆ ನಮಗೆ ಮಳೆ ಜನಸಂಖ್ಯೆ ಇವತ್ತು ನೀರಿದೆ. ನಮ್ಮ ಕಿತ್ತೂರಲ್ಲಿ ಇವತ್ತು 5 ವರ್ಷಕ್ಕೂ ಇವತ್ತು ಎಷ್ಟು ಮನೆಗಳು ಜಾಸ್ತಿ ಆಗ್ತವೆ. ಸೊ ಇಷ್ಟೆಲ್ಲ ಸಮಸ್ಯೆ ಇರಬೇಕಾದ್ರೆ ಶಾಸಕರು ಇವತ್ತು ಅದ್ರ ಬಗ್ಗೆ ತರಲೆ ತಿಳಿಸ್ತಾರೆ. ಒಂದೇ ಒಂದು ಯಾವಾಗಲೂ ಮಾತಾಡೋದನ್ನು ಕಿತ್ತೂರು ಜಿಲ್ಲೆ ಮಾಡ್ತಿದ್ದೀನಿ ಅಷ್ಟೇ. ಯಾವಾಗಲೂ ಒಂದೇ ಒಂದು ಮಾತು ಎಲ್ಲೋ ಯಾವ ಫಂಕ್ಷನ್ಗಳು ಕಿತ್ತೂರು ಜಿಲ್ಲೆ ಮಾಡ್ತಿದ್ದೀವಿ ಅಷ್ಟೇ. ಏನು ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಜನಗಳು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, UGD ನೀರೇ ಇಲ್ಲ, ಮನೆಗಳಲ್ಲಿ ಕಸದ ವ್ಯವಸ್ಥೆ, ಕಸ ಎಲ್ಲ ಹಾಕಿಬಿಡ್ತಾ ಇದೆ ವ್ಯವಸ್ಥೆ ಇಲ್ಲ. ಅದಕ್ಕೂ ದುಡ್ಡಂತೆ. ಮನೆ ಯಾರೇ ಹೇಳ್ತಾ ಇದ್ರು 40 ರೂಪಾಯಿ ಕೇಳೋರು 40 ರೂಪಾಯಿ ಕೊಡ್ತಾ ಇಲ್ಲ ಅಂತ. ನಮ್ಮ ಕಸದ ಟ್ರ್ಯಾಕ್ಟರ್ಗಳೇ ಬರ್ತಾ ಇಲ್ಲ ನಮ್ಮ ಏರಿಯಾ ಕಡೆಯಿಂದ. ಸೊ ಆ ಥರ ಕಸದ ಅವ್ಯವಸ್ಥೆನೂ ಆಗಿದೆ ಈಗ. ಅದಕ್ಕಿಂತ ಮುಖ್ಯವಾಗಿ ಎಲ್ಲ ಕಡೆ ನಾವೆಲ್ಲ ದೇಶಕ್ಕೆ ಏನು ಟೆಕ್ನಿಕಲಲ್ಲಿ ಯಾವ ಥರ ಮಾಡ್ತೀರ ಅದನ್ನ ತಡೆದು ಅದನ್ನು ನಿಲ್ಲಿಸಬೇಕಾಗುತ್ತೆ. ಮುಂದೆ ಅದನ್ನು ಮತ್ತೆ ಮಳೆ ಬಂದಾಗ ಮತ್ತೆ ಇದೇ ಪರಿಸ್ಥಿತಿ ಉದ್ಭವವಾಗಿ ಮುಂದೆನೂ ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ. ಈಗಲೇ ಏನು ನಮಗೆ ಬೇಸಿಗೆ ಇದೆ, ಆ UGD ಸಮಸ್ಯೆಗೆ ಕಡಿವಾಣ ಹಾಕೋದಕ್ಕೆ ದಯಮಾಡಿ ಮುಂದೆ ಬನ್ನಿ.
ಅದು ಕಡಿವಾಣ UGD ಕಡಿವಾಣ ಹಾಕಿಲ್ಲ ಅಂದರೆ ಮುಂದೆ ಇದೇ ಸಮಸ್ಯೆ ಮರುಕಳಿಸ್ತಾ ಇರುತ್ತೆ. ನೀರಿನ ಸಮಸ್ಯೆಗೆ ತಿಪ್ಟೂರು ಯಾವಾಗಲೂ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಇಷ್ಟೊಂದು ಪ್ರಬುದ್ಧಮಾನವಾದ ನಮ್ಮ ತಿಪ್ಟೂರು ಜಿಲ್ಲೆ, ಬಹುಶಃ ತುಮಕೂರು ಜಿಲ್ಲೆಯಲ್ಲಿ ಯಾವ ತಾಲೂಕು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಹಬ್ ಆಗಿ ಬೆಳೆದಿಲ್ಲ. ಅಷ್ಟು ತಾಲೂಕು ದೊಡ್ಡ ಮಟ್ಟದಲ್ಲಿ ನೀರಿನ ಮೂಲಭೂತ ಸೌಕರ್ಯಗಳನ್ನ ಇವತ್ತು ನಮ್ಮ ಶಾಸಕರು ಒದಗಿಸ್ಕೊಳಕ್ಕಾಗ್ತಾ ಇಲ್ಲ. ಆ ಮಟ್ಟಿಗೆ ಇವತ್ತು STP ಇರ್ಬೋದು, ನಮ್ಮ UGD ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಅಷ್ಟು ಉದ್ಭವ ಆಗಿದ್ದಾವೆ. ನೀರಿನ ಕುಡಿಯೋ ಸಮಸ್ಯೆ ಕೂಡಲೇ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ. ಇಲ್ಲ ಅಂತ ಅಂದರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. 1 ತಿಂಗಳು ಗಡುವು ಕೊಡ್ತೀವಿ. 1 ತಿಂಗಳೊಳಗಡೆ ನೀರಿನ ಸಮಸ್ಯೆಗೆ ಇಲ್ಲ ಅಂತ ಅಂದರೆ ದೊಡ್ಡ ಮಟ್ಟದಲ್ಲಿ ಮೇ ತಿಂಗಳಲ್ಲಿ ಒಂದು ಹೋರಾಟಕ್ಕೆ ಇದ್ದೀವಿ. ದಯಮಾಡಿ ಶಾಸಕರು ಏನು ಮಾಡ್ತೀರೋ ಗೊತ್ತಿಲ್ಲ. ನೀವು ಬೇರೆ ಭಾಷಣ ಮಾಡೋದಲ್ಲ, ನಾವು ಅಲ್ಲಿ ಎಲ್ಲ ನೀರಿನ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಅಂತ ಮನೆಗಳಲ್ಲಿ ಸರ್ವೆ ಮಾಡಿ ಹೋಗಿ ಜನಗಳ ಹತ್ರ ಕೇಳಿ ನೀರು ಬರ್ತಾ ಇದೆಯಾ ಅಂತ. ಸುಮ್ಮನೆ ಮನೆಯೊಳಗೆ ಆಫೀಸ್ ಒಳಗೆ ಕೂತ್ಕೊಂಡು ನಾನೆಲ್ಲ ನೀರಿಗೆ ಬಂದ್ಬಿಟ್ಟಿದೆ, ಎಲ್ಲರಿಗೂ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳೋದಲ್ಲ. ನೀವೆಲ್ಲ ಮೀಡಿಯಾದಲ್ಲಿ ಗೊತ್ತಿದೆ ಏನು ಸಮಸ್ಯೆ ಇದೆ ಅಂತ. ಹಾಗಾಗಿ ನಾವು ಎಚ್ಚರಿಕೆಯಾಗಿ ಕೊಡ್ತಾ ಇದ್ದೀವಿ. ದಯಮಾಡಿ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಅದಕ್ಕಿಂತ ಆಮೇಲೆ ಈ ರೋಡು ಇವತ್ತು ಮಳೆ ಬಂದು ಗುಂಡಿಗಳೆಲ್ಲ ಈ ನಮ್ಮ ಈ ಆಲ್ಪುರ್ಕೆ ರೋಡು, ಪುತ್ತೂರು ಆಲ್ಪುರ್ಕೆ ಕನೆಕ್ಟ್ ಮಾಡೋ ರೋಡು ಗುಂಡಿಗಳೆಲ್ಲ ಬಿದ್ದೋಗಿದ್ದಾವೆ. ಪಾಪ ಅಷ್ಟೊಂದು ಸಮಸ್ಯೆ ಆಗಿದೆ. ರೋಡ್ಗಳು ಜನಗಳು ಓಡಾಡೋಕ್ಕಾಗಲ್ಲ. ಮಳೆ ಬಂತಂದ್ರು ಬೈಕ್ಗಳೆಲ್ಲ ಈಗ ಹೆಂಗೋ ಅದೇನೋ ಒಂದು ಸ್ವಲ್ಪ ಹಾಕಿ ಏನೋ ಸಮಾಧಾನ ಮಾಡಿದ್ದಾರೆ, ವೆಟ್ನಿಕ್ಸ್ ಅಂತ ಮಾಡಿ. ಸೊ ಅದನ್ನು ಸಾಕ್ಷನ್ ಆಗಿ ಎಷ್ಟು ದಿವಸ ಆಯಿತು, ಯಾಕೆ ಏನು ಶಾಸಕರ ಬಗ್ಗೆ ಗಮನ ಆಗ್ತಾ ಇಲ್ಲ? ಜನಗಳು ಹೀಗೆ ಬಿದ್ದು ಗುಂಡಿಗಳಲ್ಲಿ ಸಾಯಲಿಂತಲ್ಲ, ಶಾಸಕರಿಗೆ ಪ್ರಾಣ ಬಗ್ಗೆ ಗಮನನೇ ಇಲ್ಲ ಅನಿಸುತ್ತೆ. ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸ್ತೀನಿ ಎಂದು ನಮ್ಮದು ಮಾಧ್ಯಮ ಮುಖಾಂತರ ತಮ್ಮಲ್ಲಿ